ಶುಭ ಮುಂಜಾನೆ ಎಲ್ಲರಿಗೂ. ನಮ್ಮ ಶ್ರೇಷ್ಠ ಕುಟುಂಬದ ಪುಟ್ಟ ಕುಟೀರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ತಮ್ಮ ಮನೆಯಲ್ಲಿ ದೇವರ ದೀಪವನ್ನು ಬೆಳಗಿ ದಿನವನ್ನು ಪ್ರಾರಂಭ ಮಾಡೋದಾದರೆ ನಾವು ಈ ಕೆರೋ ಹಿಟ್ಟರನ್ನು ಬೆಳಗಿ ನಮ್ಮ ದಿನವನ್ನು ಪ್ರಾರಂಭ ಮಾಡ್ತೇವೆ. ಯಾಕೆಂದರೆ ಚಳಿಯ ಕಾರಣ. ನಂತರ ನಮ್ಮ ಪಾಕಶಾಲೆಯನ್ನು ಸ್ವಚ್ಛಗೊಳಿಸಿ ತಿಂಡಿ ಮಾಡಿ ಬಟ್ಟೆ ಒಗೆದು ಯಾರಾದರೂ ನನಗಿಂತ ಮೊದಲೇ ಬಂದು ಬಟ್ಟೆ ಒಣಗಕ್ಕೆ ಬಿಡ್ತಾರೆ ಅನ್ನೋ ಭಯದಲ್ಲಿ ಗಡಿಬಿಡಿಲಿ ಬಟ್ಟೆ ಒಣಗಾಕಿ ನಂತರ ನಮಗೆ ಆಶಯ ಕೊಟ್ಟಂತ ಈ ಮನೆಯನ್ನು ಸ್ವಲ್ಪ ಸುಂದರಗೊಳಿಸಿ ರಾತ್ರಿ ಉಳಿದಂತ ಅನ್ನನ ಪಕ್ಷಿಗಳಿಗೆ ಹಾಕ್ತೀವಿ. ಅವುಗಳನ್ನ ನೋಡಿ ನನ್ನ ಮಗಳು ತುಂಬಾ ಖುಷಿ ಪಡ್ತಾಳೆ. ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ ನಂತರ ನಾವು ಗಾರ್ಡನ್ ಕಡೆ ಹೊರಡ್ತೀವಿ. ಈಗ ಇಲ್ಲಿ ಚಳಿಗಾಲ ಆಗಿರೋದ್ರಿಂದ ಬೇರೇನು ತರಕಾರಿ ಬೆಳೆಯೋಕ್ಕಾಗಲ್ಲ. ಹಾಗಾಗಿ ನಮ್ಮ ಬೆಳ್ಳುಳ್ಳಿ ಕೃಷಿಗೆ ಸ್ವಲ್ಪ ನೀರೆಲ್ಲ ಹಾಕಿ ನಂತರ ನನ್ನ ಆರಿವರ್ಕ್ನ ಅಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡ್ತೀನಿ. ಇದು ನನ್ನ ದಿನಚರಿಯ ಮುಖ್ಯ ಭಾಗ ಅಂತಾನೆ ಹೇಳ್ಬೋದು. ನನ್ನ ಮಗಳು ನಾನು ಮಾಡೋದನ್ನೆಲ್ಲ ನೋಡ್ಕೊಂಡು ಅದೇನಮ್ಮ ಇದೇನಮ್ಮ ಅಂತ ಪ್ರಶ್ನೆ ಮಾಡ್ತಾ ಇರ್ತಾಳೆ. ನನ್ನ ಮಗಳ ಅಂಬಾರಿ 3-4 ದಿನದಿಂದ ಎಲ್ಲೂ ಸವಾರಿ ಹೋಗೋಕ್ಕಾಗದೆ ನಿಂತಲ್ಲೇ ನಿಂತಿತ್ತು. ಅದಕ್ಕೆ ಸ್ವಲ್ಪ ಕೆಲಸ ಕೊಡೋಣ ಅಂತ ಅದನ್ನ ತಳ್ಕೊಂಡು ಮಾರ್ಕೆಟ್ ಕಡೆ ಹೊರಟ್ವಿ. ನಾನು ನಮ್ಮ ಪುಟಾಣಿ ಜೊತೆ ಊರವ್ರ ಕತೆ ಎಲ್ಲ ಮಾತಾಡ್ತಿದ್ದೆ. ಆದ್ರೆ ಅವಳು ಸೈಲೆಂಟ್ ಆಗಿ ಮನಸ್ಸೊಳಗಿನ ಅಮ್ಮನ ಜೊತೆ ಮಾರ್ಕೆಟ್ ಅಲ್ಲಿ ಏನೆಲ್ಲ ವಸೂಲಿ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ಲು. ಅಷ್ಟರಲ್ಲಿ ನಮ್ಮ ಪುಟಾಣಿ ರೇಷನ್ ಗೆಳೆಯ ಗುಂಡ ಬಂದ. ಅವಳು ಸುತ್ತಮುತ್ತ 4-5 ಸುತ್ತ ಹೊಡೆದು ಅವಳ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋದ. ನಂತರ ನಮ್ಮ ಅಂಬಾರಿನ ನಾವು ಒಂದ್ ಕಡೆ ಪಾರ್ಕ್ ಮಾಡಿ ನಾವು ಮಾರ್ಕೆಟ್ ಕಡೆ ಹೊರಟ್ವಿ. ತರಕಾರಿ ಜೊತೆಗೆ ನನ್ನ ಮಗಳು ಜೋಳನೂ ಬೇಕು ಅಂತ ಹೇಳಿದ್ದು ಅದನ್ನು ಖರೀದಿ ಮಾಡ್ಕೊಂಡು ರೋಡ್ ಉದ್ದಕ್ಕೆ ಸೈಕಲ್ ತಳ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿನ ನನ್ನ ಪುಟ್ಟ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.